ಇವನ್ನೆಲ್ಲ ಹೊಸ ಟೆಂಪಲ್ ನೋಡಿದ್ದೀನಿ ಬಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾನೆ. ಅಂದರೆ ಕ್ಲಿಪ್ ಕೈಯಲ್ಲೇ ಇರಬೇಕು. ಸೊ ಆ ಕ್ಲಿಪ್ ಕೈಯಲ್ಲಿ ಇಟ್ಕೊಳಕ ಆ ಕ್ಲಿಪ್ ನಾನು ಕಾಲರ್ಗೆ ಹಾಕ್ಬೇಕು. ಸುಂದರ ತರ ಇನ್ನೊಂದ್ಸತಿ ಹೋಗ್ಲಾ? ಓಕೆ. ಇದು ಶಿವರಾತ್ರಿ ಬ್ಲಾಗ್ ಆಗಿರುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಟ್ಸ್ ಕೃಷಿ ವಿಹಾರಿ. ನಮಸ್ತೆ ಆ್ಯಂಡ್ ಹ್ಯಾಪಿ ಮಹಾಶಿವರಾತ್ರಿ ಫಾರ್ ಎವ್ರಿ ಒನ್. ಟುಡೇ ಇಸ್ 15th of February. ಹ್ಯಾಪಿ ಮಹಾಶಿವರಾತ್ರಿ. ಇವಾಗ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀರಿ. ಬ್ಲಾಗ್ ಟೆಂಪಲ್ಗೆ ಹೋಗೋದ್ರಿಂದ ಸ್ಟಾರ್ಟ್ ಆಗುತ್ತೆ. ಫೋನ್ ಮಾಡ್ಕೊಂಡು ಟೆಂಪಲ್ಗೆ ಹೋಗ್ತಿದ್ದೀರಿ. ಯಾವ ಟೆಂಪಲ್ಗೆ ಅಂತ ನನಗೂ ಗೊತ್ತಿಲ್ಲ. ಇವನ್ನೆಲ್ಲ ಹೊಸ ಟೆಂಪಲ್ ನೋಡಿದ್ದೀನಿ ಬಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾನೆ. ಸೊ ನೋಡೋಣ. When it comes to local ride, EV is the best. ಯಾ ಬಾಕುತ್ಕೋ. ಆಫ್ ಮಾಡಲಾ? ಅಮ್ಮ ಅಮ್ಮ ಹೆಣ್ಮಕ್ಳು ಎಲ್ಲಾದ್ರೂ ಹೋಗ್ಬೇಕಂದ್ರೆ ಕ್ಲಿಪ್ ಕೈಯಲ್ಲೇ ಇರಬೇಕು. ಸೊ ಆ ಕ್ಲಿಪ್ ಕೈಯಲ್ಲಿ ಇಟ್ಕೊಳಕ ಆ ಕ್ಲಿಪ್ ನಾನು ಕಾಲರ್ಗೆ ಹಾಕ್ಬೇಕು. ನನ್ನ ಕೈಯಲ್ಲಿ ಇಟ್ಕೊಳಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನನ್ನ ಕಾಲರ್ಗೆ ಇರ್ತದೆ ಅದು. ನೋಡಿ ಹೋಗಿ ಬರೋಗಂಟ. ಟೆಂಪಲ್ ಒಳಗಡೆ ಮಾತ್ರ ಸಿಂಪಲ್ ಒಂದು 10 ನಿಮಿಷ ದರ್ಶನ ಮಾಡೋಷ್ಟು ಅದಿರಲ್ಲ. ಆಮೇಲೆ ಮತ್ತೆ ಇಲ್ಲೇ ಬರುತ್ತೆ. ಇಲ್ಲಿ ಬರುತ್ತೆ. ಅಷ್ಟು ಹೆಲ್ಪ್ ಮಾಡಿಲ್ಲ ಅಂದರೆ ಹೆಣ್ಮಕ್ಳಿಗೆ ನೀವು ಗಂಡ್ಮಕ್ಳು ಆಗಿರೋದು ವೇಸ್ಟ್. ನಾನು ಅದಕ್ಕೆ ನನ್ನ ಸೈಲೆಂಟ್ ಆಗಿದ್ದೀನಿ. ಇಲ್ಲ ಇದು ನಮ್ಮ ಪಯಣ ಮೈಸೂರು ಪಯಣ ಅಲ್ಲ. ಇದು ಶಿವರಾತ್ರಿ ಬ್ಲಾಗ್ ಆಗಿರುತ್ತೆ. ಬಟ್ ಇದು ಯಾವಾಗ ಬರುತ್ತೋ ಗೊತ್ತಿಲ್ಲ ಗೈಸ್. ಯಾಕಂದರೆ ಎಡಿಟಿಂಗ್ ಆಗ ತುಂಬ ಲೇಜಿ ನಾನು. ತುಂಬ ಅಂದರೆ ತುಂಬ ಲೇಜಿ. ಬಂದಿದ್ರಿ ಗೈಸ್ ಟೆಂಪಲ್ ಹತ್ರಗ. ಗೈಸ್ ಯಾವುದೋ ಹೊಸ ಟೆಂಪಲ್ ನೋಡ್ಬಿಟ್ಟಿದ್ದೆ, ನನಗೆ ಗೊತ್ತೇ ಇಲ್ಲ. ಬಟ್ ರಶ್ ಜಾಸ್ತಿ ಇದ್ದಾರೆ, ಭಯಂಕರ ರಶ್ ಇದ್ದಾರೆ. ಹೌದು, ಹೆವಿ ಇದೆ ರಶ್. ಗೈಸ್ ಪ್ರಸಾದ ಎಲ್ಲೋದ್ರೂ ಪ್ರಸಾದನೇ ಹುಡುಕ್ತಾರೆ. ನಾನಂತ ಟೆಂಪಲ್ಸ್ ಬರೋದೇ ಪ್ರಸಾದಗೋಸ್ಕರ. ಎಮ್ಮಿ ಆಗಿರುತ್ತೆ. ಇಷ್ಟಿದೆ ಗೈಸ್ ಎಂಟ್ರೆನ್ಸ್ ಲೈನು. ಇವತ್ತು ಯಾವ ಟೆಂಪಲ್ಗೆ ಹೋದ್ರೂ ಸೇಮ್ ಇರುತ್ತೆ. ಯಾವ ಟೆಂಪಲ್ಗೆ ಹೋದ್ರೂ ಸೇಮ್. ಇವತ್ತೊಂದಿನ ಮಾತ್ರ. ಹೌದು, ಫುಲ್ ಬಿಸಿಲು ಗೈಸ್. ಬಿಸಿಲು ಅಂದರೆ ಬಿಸಿಲು ಇರೋಕ್ಕಾಗುತ್ತೆ. ಚೆನ್ನಾಗಿ ಮಾಡಿದ್ರಲ್ಲ ಡೆಕೋರೇಷನ್. ಆ್ಯಂಡ್ ಫುಲ್ ದೇವಸ್ಥಾನ ಲುಕ್ ನೋಡ್ರಿ. ದರ್ಶನ ಆಗಿದೆ ಗೈಸ್ ಇವಾಗ ತಾನೆ. ಆ್ಯಂಡ್ ನಾವು ಕೂತಿದ್ದ ಜಾಗ ನೋಡ್ರಿ ಎಷ್ಟು ನೆಮ್ಮದಿಯಾಗಿದೆ. ಅಲ್ಲಿ ದೇವಸ್ಥಾನ. ಆ್ಯಕ್ಚುಲಿ ನಾರ್ಮಲ್ ಟೈಮಲ್ಲಿ ಬಂದರೆ ಈ ಪ್ಲೇಸ್ ತುಂಬ ಅಂದರೆ ತುಂಬ ಪೀಸ್ಫುಲ್ ಆಗಿರುತ್ತೆ. ಆ್ಯಂಡ್ ಇದ್ರಾಗ ಟಾಟೈಸ್ ಎಲ್ಲ ಇದ್ದಾವೆ ಇಲ್ಲಿ. ಅಯ್ಯೋ ಇಲ್ಲಿ ನನ್ನ ಫಿಂಗರ್. ದರ್ಶನ ಆಗಿದೆ ಗೈಸ್. ಇವಾಗ ಸೆಕೆಂಡ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ರಿ. ಇನ್ನೊಂದು ದೇವಸ್ಥಾನ ಸ್ವಲ್ಪ ದೂರನೇ ಇದೆಯಲ್ಲ. ಇನ್ನು ಆ ಕಡೆ ತಿರುಗಿಸೋದು. ನಮ್ಮ ರೋಡ್ ಹೆವಿ ಧೂಳು, ಅದಕ್ಕೆ ಈ ಥರ ಜುಗಾಡ್ ಮಾಡೇಬೇಕಾಗುತ್ತೆ. ಅಪ್ಪ ದೇವ್ರೆ. ಇನ್ನೊಂದು ಟೆಂಪಲ್ಗೆ ಏನಕ್ಕೆ ಹೋಗ್ತಾ ಇರೋದು ಗೊತ್ತಾ? ನಂಗೆ ಇಲ್ಲಿ ಪ್ರಸಾದ ಸಿಕ್ಕಿಲ್ಲ ಗೈಸ್. ಅದಕ್ಕೆ ಪ್ರಸಾದ ಇದೆ ಬಟ್ ಓನ್ಲಿ ಸ್ವೀಟ್. ನಂಗೆ ಸ್ವೀಟ್ ಬೇಡ, ನಂಗೆ ಖಾರ ಬೇಕು. ಐ ಆಮ್ ಹಂಗ್ರಿ. ಆ್ಯಂಡ್ ಇವತ್ತು ಫುಲ್ ಡಿವೋಷನಲ್ ಡೇನೆ. ಇದು ಸೆಕೆಂಡ್ ಟೆಂಪಲ್. ಇವಾಗ ಟೈಮ್ ಅರೌಂಡ್ 1 o'clock. ಎಲ್ಲ ತಿನ್ನಿ ಸ್ವಲ್ಪ ಮನೆಗೆ ಹೋಗಿ ರೆಸ್ಟ್ ತಗೊಂಡು ಮತ್ತೆ ಸಾಯಂಕಾಲ ಇನ್ನೊಂದು ದೇವಸ್ಥಾನ ಇದೆ, ಅಲ್ಲಿ ಹೋಗಬೇಕು. ಫುಲ್ ಡಿವೋಷ್ನಲ್ ವ್ಲಾಗ್ ಇದು.
ಶಿವರಾತ್ರಿ ಬ್ಲಾಗ್. ಸೆಕೆಂಡ್ ಟೆಂಪಲ್ ಈಸ್ ಹೆವಿ ರಶ್. ಏನೋ ಪ್ರಸಾದ ಬೇಕಂತೆ ಗೈಸ್. ಪ್ರಸಾದ ಫುಲ್ಲು ತುಂಬ ದೊಡ್ಡ ಲೈನ್ ಆಗ್ಬಿಟ್ಟಿದೆ ಇವಾಗ. ಪ್ರಸಾದ ಬೇಕೇ ಬೇಕಂತೆ ನೋಡಿ ಗೈಸ್. ಅಲ್ಲಿ ಒಳಗಡೆ ಆ ಲೈನಿಂದ ಇಲ್ಲಿ ಬಂದು ಗಂಟ ಗೈಸ್. ಎಷ್ಟೇ ಲೇಟ್ ಆದ್ರೂ ಪ್ರಸಾದ ಬೇಕೇ ಬೇಕಂತೆ. ಲೈನಾಗ ನಿಂತ್ಕೊಂಡಿದ್ದೀರಿ. ಆ್ಯಂಡ್ ನೀವು ನಮ್ಮಪ್ಪ ಶಿವಪ್ಪನ ದರ್ಶನ ಮಾಡ್ಕೊರಿ. ಇವಾಗ ಒಂದು ಫುಟೇಜ್ ಬರುತ್ತೆ ನೋಡಿ. ಗೈಸ್ ಪ್ರಸಾದ ಸಿಕ್ಕಿದ್ದು ತಿಂತಾ ಇದ್ವಿ ನೋಡಿ. ಮನೇಲಿ ಮಾಡೋದು ದೇವರಲ್ಲ ಪ್ರಸಾದ, ಹಂಗೆ ಇನ್ನೊಂದ್ಸತಿ ಹೋಗ್ಲಾ? ಹೋಗು. ಎರಡು ದೇವಸ್ಥಾನ ದರ್ಶನ ಆಗೈತು. ಒಂದ್ರಲ್ಲಿ ಪ್ರಸಾದ ಸಿಕ್ತು. ಆ್ಯಂಡ್ ವಾಟರ್ ಮೆಲನ್ ಬೇಕಂತೆ ಮನೆಗೆ. ವಾಟರ್ ಮೆಲನ್ ಬಾಳೆಹಣ್ಣು ಎರಡು. ಓಕೆ ಲೆಟ್ಸ್ ಗೋ. ನೀನು ಲೆಟ್ಸ್ ಗೋ ಟು ಹೋಮ್. ಬಾಯ್ ಬಾಯ್. ಅಯ್ಯ ಗೈಸ್, ನಮ್ಮ ಮನೆಗೆ ಹೋಗೋ ದಾರಿದಾಗ ಸಖತ್ತಾಗಿರ್ತದೆ ಲೊಕೇಶನ್. ದಾರಿ ಅಲ್ಲ ನಮ್ಮ ಹಾಂ, ಅಂದರೆ ಲೈಕ್ ಮನೆ ಹಿಂದೆನೇ. ನಾವು ಯಾವಾಗಲೂ ಈ ದಾರಿದಾಗೆ ಬರ್ತೀರಿ, ಬಟ್ ಯಾವಾಗಲೂ ಹಿಂಗೆ ನೋಡಿಲ್ಲ. ಇವತ್ತು ನೋಡಿದ್ರಿ, ಒಂದು ಶೂಟ್ ಮಾಡೋಣ ಅಂತ. ನೋಡಿರಿ ನೀವು ಹೆಂಗಿದೆ ನೋಡಿ ಗೈಸ್. ಫುಲ್ ಪರ್ಪಲ್ ತೋಟೆ, ಅದ್ರಾಗ ಪರ್ಪಲ್ ತೋಟ ಅದ್ರಾಗ ಪರ್ಪಲ್ ಗರ್ಲ್. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಒಂದು ಲೈನ್ ಇದೆ ಇಲ್ಲಿ ನಮ್ಮ ಮನೆಗೆ ಮತ್ತು ಸಿಟಿಗೆ ಹೋಗೋದಕ್ಕೆ. ಆ ಸಿಟಿ ದಾಟಿ ಈ ಕಡೆ ಬಂದರೆ ಫುಲ್ಲು ಸೈಲೆನ್ಸ್, ಫುಲ್ ನೆಮ್ಮದಿ, ಪೀಸ್. ಬಾ ತೆಗಿಯೋಣ ಫೋಟೋಸ್. 4-5 ಫೋಟೋಶೂಟ್ ನಡೀತಾ ಇದೆ ಗೈಸ್. ಅವ್ರು ಯಾರಾದರೂ ಬಂದರೆ ಮುಖ ಬೈದ್ಬಿಟ್ಟು ಕಳ್ತಾರೆ. ಮನೆಗೆ ಹೋಗೋ ಆನ್ ದ ವೇದಾಗ ಫೋಟೋಶೂಟ್ ಸಾಕಲ್ಲ? ಇಲ್ಲ ಹಾಂ, ಇಲ್ಲೇ ಸಾಕು. ಬಟ್ ನನ್ನ ಪೊಸಿಷನ್ ಬೇಕಲ್ಲ ಅಂತ. ಅಲ್ಲೇ ನಿಂತ್ಕೋ, ಜಸ್ಟ್ ಸುಮ್ಮನೆ ದೂರದಿಂದ ನಿಂತ್ಕೋ ಸಾಕು, ಹಾಳಾಗಬಾರ್ದು ಏನೂ. ಮಾರ್ನಿಂಗ್ ಆಲ್ರೆಡಿ ಟೆಂಪಲ್ಸ್ ಎಲ್ಲ ಓಡಾಡ್ಕೊಂಬಂದ್ರಿ. ಇನ್ನೂ ಒಂದು ಟೆಂಪಲ್ ಇದೆ, ಅದು ನನ್ನ ಫ್ರೆಂಡ್ ಕರೆದಿದ್ದಾರೆ ಅಂತ ಹೋಗ್ತಾ ಇದ್ದೀರಿ. ನಾನು ಹೇಗಿದ್ದೀನೋ ಹಾಗೆ ಹೋಗ್ತಿದ್ದೀನಿ, ಜಸ್ಟ್ ಫ್ರೆಶ್ ಅಪ್ ಒಂದು ಆಗ್ಬಿಟ್ಟು. ಇವನು ಏನೋ ಫುಲ್ಲು ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಮತ್ತೆ ಬೊಟ್ಟಿಟ್ಕೊಂಡು ಈ ಥರ ಔಟ್ಫಿಟ್ ಹಾಕ್ಕೊಂಡು ರೆಡಿ ಆಗಿದ್ದೇನೆ. ಈ ಥರ ಔಟ್ಫಿಟ್ ಗೈಸ್, ಲಿಟ್ರಲಿ ಈ ಥರ ಔಟ್ಫಿಟ್. ಶಿವಪ್ಪನ ಆ್ಯಕ್ಚುಲಿ ಏನು ಗೊತ್ತಾ, ಹೆಣ್ಮಕ್ಳು ರೆಡಿ ಆಗೋದು ಒಂಥರ ಓಕೆ. ಇಲ್ಲಿ ನೋಡಿ, ಇವನ್ ನೋಡಿ, ನಿನ್ನ ಸ್ಪೆಕ್ಸ್ ಹಾಕಿದ್ರೆ ನಿನ್ ಕಾಣಿಸಲ್ಲಲ್ವಾ? ಇದು ಏನೋ 0 something ಏನೋ ಹೇಳ್ತೀಯಲ್ವಾ? ಯೂಟ್ಯೂಬಾಗ 144 ರೆಸಲ್ಯೂಷನ್ ಹಾಕಿದ್ರೆ ಹೆಂಗೆ ಕಾಣಿಸೋದು ವಿಡಿಯೋ, ಹಂಗೆ ಕಾಣಿಸುತ್ತೆ ಇವಾಗ. ಐ ಕಾಂಟ್ ಸಿ ಎನಿಥಿಂಗ್. ಅದೇ 1080 ಅಡ್ವಾನ್ಸ್ಗೆ ಹೋಗಿದ್ರೆ ಇದು ಹಿ ಕ್ಯಾನ್ ಸಿ ಎವ್ರಿಥಿಂಗ್. ಬಾ ಗೈಸ್, ಇದು ನನ್ನ ಔಟ್ಫಿಟ್. ಇದು ಇವನ್ ಸೆಕೆಂಡ್ ಔಟ್ಫಿಟ್. ಸೆಕೆಂಡ್ ಸಾಕಾ? ಖುಷಿನಾ? ಖುಷಿ 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 ಖುಷಿ. ಇದರಲ್ಲಿ ಒಳ್ಳೆ ದೆವ್ವದರ ಬರೀ ಬೆಳ್ಳು ಕಾಣಿಸೋದೇ ಆಗೋಯ್ತು. ಗೋಯಿಂಗ್ ಟು ಟೆಂಪಲ್ ಈವ್ನಿಂಗ್ ದರ್ಶನ. ಅಲ್ಲೂ ಏನಾದರೂ ಪ್ರಸಾದ ಸಿಕ್ಕಿಲ್ಲ ಅಂದರೆ ನೋಡಿ ಗೈಸ್, ಪ್ರಸಾದಗೋಸ್ಕರನೇ ಬರ್ತದೆ. ಸೀರಿಯಸ್ಲಿ ಪ್ರಸಾದಗೋಸ್ಕರನೇ ಬರ್ತದೆ ದೇವಸ್ಥಾನಗಳ. ನಮ್ದೇನಿದ್ರು ಒಳಗಡೆ ಭಕ್ತಿ ಅಷ್ಟೇ, ಆಚೆ ಎಲ್ಲ ನಾವು ತೋರಿಸಲ್ಲ ಅಂತ. ಸೊ ಇದು ಬಂತು ಒಂದು ಇನ್ವಿಟೇಷನು ಮೇಡಮ್ಗೆ, ನನಗೆ ಅಲ್ಲ. ಸುಮ್ಮನೆ ಇಸ್ ಜಸ್ಟ್ ಅ ಫ್ರೆಂಡ್ ಕಾಲ್ ಮೀ. ಅದೇ ಅವ್ರ ಫ್ರೆಂಡಲ್ಲಿ ಪೂಜಾರಿ, ಸೊ ಅವರೇ ಕರೆದ್ರು. ಓದ್ತಾ ಇದ್ದೆ. ಕಾಣಿಸಲ್ಲ. ತೇರೆಲ್ಲ ತಗೊಂಡು ಹೋಗ್ತಾರೆ ಅಲ್ವಾ, ಅದಕ್ಕೆ ಆಫ್ ಮಾಡಿದ್ದು. ಓಲ್ಡ್ ಆನ್
ಬನ್ನಿ ಆಚೆ ನಮ್ಮ ಹುಡುಗರಿಗೆ ಕಳಿಸ್ತೀನ. ಓಕೆ, ಮಂಗಳಾರತಿ ಮಾಡಮ್ಮ ದೇವ್ರಿಗೆ. ದರ್ಶನ ಆಗಿದೆ, ಚೆನ್ನಾಗಿದೆ ಟೆಂಪಲ್. ಲೈಕ್ ಹಳೇ ಓಲ್ಡ್ ಟೆಂಪಲ್ ಅನ್ಕೊಂತೀನಲ್ಲ, ಒಳಗಡೆ ಇದೆ, ಚೆನ್ನಾಗಿದೆ. ಅದು ಒಂಥರ ದೇವಸ್ಥಾನ ಒಳಗಡೆ ಬಗ್ಗಿ ಹೋಗ್ಬೇಕು. ನೆಕ್ಸ್ಟ್ ಟೈಮ್ ಬಂದು ಟೆಂಪಲ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ. ಚೆನ್ನಾಗಿದೆ ದೇವಸ್ಥಾನ. ರಶ್ ಏನಿಲ್ಲ ಅಂದರೆ ನಾವು ಅಂಥ ಟೈಮ್ ಬಂದಿದ್ರಿ 5 o'clock ಆಯಿತು, 5:30. ಈವ್ನಿಂಗ್ ಇರುತ್ತೆ. ಹಾಂ, ನೈಟ್ 7 o'clock 8 o'clock ಹಂಗೆ ಫುಲ್ ರಶ್ ಇರ್ಬೋದು. ನೋಡಿ ಗೈಸ್, ಪ್ರಸಾದ ಅಂದ್ಲು. ಇಲ್ಲಿ ಬಂದಮೇಲೆ ಯಾರನ್ನ ಕರೆದ್ರೆ ಹೋಗ್ಬೋದಲ್ಲ ಅಂತ ಇದ್ಲು. ಇದೇನೋ ನಮ್ಮ ಮದುವೆನಾ ರಿಸೆಪ್ಷನ, ಬನ್ನಿ ಅಮ್ಮ ಬಾ ಅಮ್ಮ ಮುನ್ರಾಜನ ಮಕ್ಕಳೆಲ್ಲ ನೀನು ಬಾ ಅಂತ ಕರಿಯಕ್ಕ. ಇದು ದೇವಸ್ಥಾನ, ಅದು ಪ್ರಸಾದ, ಯಾರೂ ಕರಿಯಲ್ಲ ನಿನ್ನ. ತಿನ್ನಬೇಕು ಅಂದರೆ ತಿನ್ನಬೇಕು ಅಷ್ಟೇ. ಆ್ಯಂಡ್ ಇನ್ನೊಂದು ಏನಂದರೆ, ನಾವು ಈ ಟೈಮ್ಗೆ ಸ್ವಲ್ಪ ಫ್ರೀ ಇದ್ದಿದ್ದು ಅಂತ ಫೋನ್ ಬಂದಿದ್ದಕ್ಕೆ ಬಂದು ದರ್ಶನ ಮಾಡ್ಕೊಂಡಿದ್ರಿ. 7:30 8 o'clock ಹಂಗೆ ಬಂದು ನೀಟಾಗಿ ಏನೋ ಅದು ರಥ ಎಲ್ಲ ಮಾಡ್ತಾರೆ, ಅವಾಗ ಇನ್ನೂ ಸ್ವಲ್ಪ ಎಂಜಾಯ್ ಮಾಡ್ತೀವಿ. ಎಂಜಾಯ್ ಇನ್ ದ ಸೆನ್ಸ್ ಅದಕ್ಕೆ ನಮ್ಮ ಕಸಿನ್ ಮನೆಗೆ ಹೋಗೋಣ ಬಾ. ಅದಕ್ಕೆ ವಿನುತ್ ಅವ್ರ ಊರಿಗೆ ಮಸ್ತಾಗಿರುತ್ತೆ ಅವ್ರ ಊರು. ಅಲ್ಲಿ ಚೆನ್ನಾಗಿರ್ತದ, ಟ್ರೈ ನೋಡೋಣ ಅಷ್ಟೇ. ನೋಡೋಣ. ಗಾಡಿ ಮೇಡಮ್ ಓಡಿಸ್ತದಂತೆ ಇವಾಗ, ನಂದು ಬರೀ ಕುತ್ಕೊಳೋದು ಕೆಲಸ. ರೈಡ್ ಒಂದು ನಿಮಿಷ ಇರು. ಆಮ್ ರೈಡರ್, ಪ್ರೋ ರೈಡರ್. ಅದು ಪ್ರಸಾದ, ಒಂದು ರೋಸ್ ಫ್ಲವರ್ ಒಂದು ಬಾಳೆ. ಏನು ಗೊತ್ತಾ, ಸಿ ನಾವು ಹೆಂಗೆ ಗೊತ್ತಾ, ವ್ಯಾಲೆಂಟೈನ್ಸ್ ಡೇ ದಿನದಾಗ ಒಂದು ರೋಸ್ ಫ್ಲವರ್ ಬೇರೆ ಹುಡುಕೊಡೋ ಅಂತಾರಲ್ಲ, ಶಿವರಾತ್ರಿ ದಿನ ದೇವಸ್ಥಾನದಿಂದ ಒಂದು ಹೂವು ತಗೊಳೋ ಹುಡುಗರು ನಾವು. There is a huge difference between both. Okay, chalo. Going back to home. ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅನ್ಕೊತಾ ಇದ್ದೀನಿ. ಯಾಕಂದರೆ ನಾನು ಈ ವ್ಲಾಗ್ನ ಇವತ್ತೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ. ಸೊ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಏನಾದರೂ ಇದ್ದರೆ ನೆಕ್ಸ್ಟ್ ವ್ಲಾಗಾಗಿ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಡೇ ಅಂತ ಇನ್ನೊಂದು ವ್ಲಾಗ್ ಹಾಕ್ತೀನಿ. ಲೈಕ್ ನೈಟ್ ರಥ ಏನಾರ ಮಾಡೋದಿದ್ರೆ ಅದನ್ನು ಫುಟೇಜ್ ತೊಗೊತೀನಿ, ಅದು ಬಟ್ ಬೇರೆ ವ್ಲಾಗಾಗಿ ಬರುತ್ತೆ. ದಿಸ್ ವ್ಲಾಗ್ ಎಂಡ್ಸ್ ಹಿಯರ್. ಏನಂತೀಯ? ಹೌದು, ಓಕೆ, ಎಂಡ್ ದಿಸ್ ಬ್ಲಾಗ್ ಹಿಯರ್. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಆ್ಯಂಡ್ ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. HKD ಕೃಷಿ. ಚಲೋ, ಬಾಯ್ ಬಾಯ್.